ಲೇ ಪಾಪ ಪಾಪ ಕುಮಾರಣ್ಣ ಲೇ ಇದೆಯಲ್ಲ ಮಗ ಅಲ್ಲ ಮಳೆ ಬರೋ ಬೇರೆ ಆಗ್ತೈತೆ ಅತ್ಲಾಗೆ ಅವರೆಕಾಳೆಲ್ಲ ಚೆಲ್ಲಿ ಅತ್ಲಾಗೆ ಬೇಗ ಹೋಗ್ಬಿಡೋಣ ಅಂತ ಹೋಗೋಣ ಅಂತ ನಾನ್ ನೋಡ್ತಿದ್ರೆ ಈ ಹುಡುಗ ಎತ್ಲಾಗ ಹೋಗಿದಾನಲ್ಲ. ಯಾ ಮಾಡೋಣ ಇವಾಗ ಎಲ್ಲಂತ ಹುಡ್ಕೊಂಡು ಹೋಗೋಣ. ಯಾರೋ ಕರೆದ್ರು ಅವಾಗ. ನಾನು ಇನ್ನೇನು ಅವರೆಕಾಳೆಲ್ಲ ತಗೊಂಬರೋಣ ಅಂತ ಹೋಗಿದ್ದೆ. ಅಷ್ಟರಲ್ಲಿ ಹುಡುಗ ಇಲ್ವಲ್ಲ, ಒಂದ್ ಅರ್ಧ ಪಟ್ಟೆ ಉಕ್ಕೆ ಹೊಡೆದು ಬಿಟ್ಟು ಹೋಗಿದ್ದಾನೆ. ನೋಡೋಣ ಇನ್ನೇನು ಮಾಡೋಣ. ಅರ್ಧ ಪಟ್ಟೆ ಹೊಡೆದಾನಲ್ಲ, ಅದಕ್ಕೇನೆ ಚೆಲ್ಕೊಂಬರ್ತೀನಿ. ಆಮೇಕಿಂದ ಬಂದು ಇನ್ನು ಪೂರ ಅವನು ಉಕ್ಕೆ ಹೊಡಿತಾನೆ. ಅವ್ನು ಬರೋವರೆಗೂ ಕಾಯ್ಕೊಂಡು ನಿನ್ಕೊಂಡ್ಬಿಟ್ರೆ ಒತ್ತಾಗ್ಬಿಡುತ್ತೆ ಅತ್ಲಾಗಿ ಮುಗಿಸ್ಕೊಂಡ್ಬಿಡೋಣ ಬಿರ್ಬಿರ್ನಿ. ಏನ್ ಟ್ಯಾಕ್ಟ್ರಿಲಿ ಅದೆಷ್ಟೊತ್ತಾಗುತ್ತೆ, ಬಂದು ಒಂದ್ 1/4 ಗಂಟೆಗೆ ನಾನು ಉಕ್ಕೆ ಹೊಡೆದು ಬಿಡ್ತಾನ ಅವನೇನು. ನಾನ್ ಅತ್ಲಾಗಿ ಬೇಗ ಬೇಗ ಅತ್ಲಾಗಿ ಚೆಲ್ಕೊಂಡ್ ಬಂದ್ಬಿಡ್ತೀನಿ. ಜಗಣ್ಣಲ್ವ ಇವನು? ನಾನು ಆದ್ರೂ ಅಂದ್ಕಂಡೆ ಯಾರು ನಮ್ಮ ಇದು ರಾಗಿ ಹೊಲದಲ್ಲಾಸಿ ಈ ಕಡೆ ಬೆಳೆ ಹಾಕಿದೀವಿ, ಪಕ್ಕದಲ್ಲಾಸಿರಿ ಯಾರೋ ಟ್ಯಾಕ್ಟ್ರಿ ಹೊಡ್ಕೊಂಡ್ ಬಂದಾರಲ್ಲ, ಟ್ಯಾಕ್ಟ್ರಿ ಹತ್ತಿಸ್ಕೊಂಡು ಅಂದ್ಕಂಡೆ. ಇವನ್ ಕರ್ಕೊಂಬಂದಾನ ಇವನು ಹೇಳ್ದಂಗೆ ಕೇಳ್ದಂಗೆ. ಅಲ್ಲ, ಒಂದ್ ಮಾತು ಕೇಳ್ಬೇಕನ್ನ ಜ್ಞಾನ ಬೇಡವಾ ಇವನಿಗೆ? ಏನ್ ಇವ್ರಿಗೆ ಇಷ್ಟ ಬಂದಂಗೆಲ್ಲ ಮಾಡ್ತಾರಲ್ಲ ಇವರು. ಬಲು ಕಲ್ತ್ ಬಿಟ್ಟಿದಾನ ಇವನು. ಯಾಕ ಇವನು ತಡಿ ಒಂದ್ರೇಟು ಕೇಳ್ತೀನಿ ಇವನಿಗೆ. ಲೇ ಲೇ ಜಗಣ, ಈ ಕಡೆ ತಿರ್ಗಾ ಇಲ್ಲೇ. ಇದ್ಯಾಕಣ ಹಿಂಗ್ ಕೂಕಣ್ತಿದ್ಯಾ? ಯಾಕೆ ಏನಾಯ್ತಣ? ಇಷ್ಟೊಂದು ಅರ್ಜೆಂಟಲ್ಲಿ ಯಾಕ ಜೋರಾಗಿ ಕೂಕಣ್ತಿದ್ಯಾ? ಯಾಕೆ ಏನಾಯ್ತು? ನಾನು ಅವರೆಕಾಳು ಚಲ್ತಿದ್ದೀನಿ ಕಣ. ನಾವು ಒಂದ್ರೇಟು ಅವನು ನಮ್ ಕುಮಾರಣ್ಣ ಬಂದಾನೆ, ಉಕ್ಕೆ ಹೊಡಿಬೇಕು ಬೇಗ ಬೇಗ. ನನಗೆ ಮಾತಾಡ್ಕೊಂಡು ನಿನ್ಕಣ ಅಷ್ಟು ಪುರ್ಸತ್ತಿಲ್ಲ. ಏನ್ ಹೇಳು? ನೋಡಿ ಇವನು ಹೆಂಗ್ ಮಾತಾಡ್ತಾನಂತ. ಪರವಾಗಿಲ್ಲ ಇವನು. ನಾನು ಏನ ಅಂದ್ಕೊಂಡಿದ್ದೆ ಇವನ್ ಜಗಣ್ಣಂಗೆ. ಅದ್ರಲ್ಲೂನು ನಮ್ಮ ಹೊಲದ ಲಾಸೇನೇನೆ ರಾಗಿ ಹಾಕಿದೀನಿ, ಆ ರಾಗಿ ಬೆಳೆ ಮೇಲೆ ಅಷ್ಟೇನೆ ಟ್ಯಾಕ್ಟ್ರಿ ಎಲ್ಲ ಹೊಡ್ಕೊಂಡ್ ಬಂದಾರೆ. ನಾನು ಏನೋ ಹೋಗ್ಲಿ ಅತ್ಲಾಗಿ ಯಾಕೆ ಅತ್ಲಾಗಿ ಸುಮ್ಕೆ ಅವೆಲ್ಲ ಏನಕ್ಕೆ ಕೆದ್ಕೊಂಡು ಹೋಗೋದು, ಮಾತಾಡ್ಕೊಂಡು ಮಾತಿಗೂ ಜಗಳ ಆಗುತ್ತಲ್ಲ. ನಾನೊಬ್ಬ ಹಿರೇ ಮನುಷ್ಯ ಆಗ್ಬಿಟ್ಟು ಇವೆಲ್ಲ ಕೇಳಬಾರ್ದು ಅಂತ ನಾನೇನೋ ಸುಮ್ಕಾದ್ರೆ ಇವನು ಮಾತಾಡೋ ನೋಡಿ ಹೆಂಗ್ ಮಾತಾಡ್ತಾನಂತ. ಪರವಾಗಿಲ್ಲ ಒಂಥರ. ಏಯ್ ಜಗಣ ಅಲ್ಕಳ್ಳ, ಎಲ್ಲ ಅಂದೆ ಇವಾಗ ಹಿಂಗಾಡ್ತಿದ್ಯಾ ನೀನು? ಒಂದ್ಗಿಟ್ಟು ನಿನ್ಕೊಂಡು ಮಾತಾಡಕ್ಕೂ ಆಗಲ್ವ ನಿನ್ಗೆ? ಏನ್ ಹೇಳೋಣ ಆಯ್ತು ಇವಾಗ. ಸುಮ್ಕೆ ನನಗೆ ಕೆಲಸ ಐತೆ, ಕೆಲಸ ಮಾಡ್ತಿರ್ಬೇಕಾದ್ರೆ ನೀವು ಸುಮ್ನೆ ಅದು ಇದು ಮಾತಾಡ್ಕೊಂಡು ನಿನ್ಕೋಬೇಡ್ರಿ. ಕೆಲಸ ಐತೆ, ಬಲು ಕೆಲಸಗಳು. ಅವರೆಕಾಳೆಲ್ಲ ನಾನು ಬಿತ್ತನೆ ಮಾಡ್ಬೇಕು. ಇನ್ನು ನಮ್ಮ ಹುಡುಗ ಇವನ್ ಕುಮಾರಣ್ಣ ಬೇರೆ ಬಂದಿಲ್ಲ. ಅವ್ನು ಬಂದ ತಕ್ಷಣ ಇನ್ನು ಟ್ಯಾಕ್ಟ್ರಿ ಶುರು ಹಚ್ಕೊಂಡ್ಬಿಡ್ತಾನ ಅವನ ಕೆಲ್ಸಕ್ಕೆ. ಅದಕ್ಕೆ ನಾನು ಬೇಗ ಅವರೆಕಾಳೆಲ್ಲ ಚೆಲ್ಕೊಂಬರ್ಬೇಕು. ಏನ್ ಹೇಳಪ್ಪ ಕಳ್ಳ? ನಾನೇನೋ ಮರ್ಯಾದೆಯಿಂದ ಏನೋ ಬೆಲೆ ಕೊಟ್ಟೇನೋ ಮಾತಾಡ್ಸಿದ್ರೆ ನೀವು ಹಿಂಗೆಲ್ಲ ಮಾತಾಡ್ತೀಯ? ಪರವಾಗಿಲ್ಲ ಕಳ್ಳ, ನಿಂದು ಒಂಥರ ಅಲ್ಕಂಡ. ನಮ್ಮ ಹೊಲದ ಮೇಲೆ ಆಸ್ತಿ ಅಲ್ಲಿ ರಾಗಿ ಬಿತ್ತನೆ ಮಾಡಿದೀವಿ ನಾವು. ಆ ರಾಗಿ ಸಸಿಗಳ ಮೇಲೆ ಆಸ್ತಿ ನೀವು ಟ್ಯಾಕ್ಟ್ರಿ ಹೊಡ್ಕೊಂಡ್ ಬಂದಿದ್ದೀರಲ್ಲ, ಅದೇಂಗ್ ಹೊಡ್ಕೊಂಡ್ ಬಂದಿರಲ್ಲ? ಯಾಕೆ ಈ ಕಡೆ ಜಾಗ ಇರಲ್ವಾ? ಬೇರೆ ಕಡೆ ಎಲ್ಲ ಸರ ಬರ್ಬೇಕಿತ್ತಪ್ಪ ನೀನು ಒಂದ್ ಮಾತಾದ್ರು ನನಗೆ ಕೇಳಿದೆಯಲ್ಲ ಇವನೇ. ಕೇಳ್ದಂಗೆ ನೀನು ಬಂದ್ಬಿಟ್ಟು ನೀನು ಟ್ಯಾಕ್ಟ್ರಿ ಎಲ್ಲ ಹೊಡ್ಕೊಂಡ್ ಬರ್ತೀಯಲ್ಲ, ಈಗ ಮಾಡಿದ್ರೆ ಸರಿನಾ? ನಾವ್ ಬೆಳೆ ಬೆಳೆದಿರೋರು ಕಷ್ಟಪಟ್ಬಿಟ್ಟು ನಾವ್ ಎತ್ಲಾಗ್ಲ ಹೋಗ್ಬೇಕು? ನೀನೇ ಹೇಳು. ನನಗೆ ಚೆನ್ನಾಗೇನೇನೆ. ಇನ್ನೇನು ಏನಾದ್ರೂ ಒಂದು ಬಿತ್ತನೆನ ಏನಾರ ಮಾಡಿದ್ರೆ ಅಲ್ಲ ಹೊಟ್ಟೆ ಕಿಚ್ಚಿಂದ ಬಂದ್ಬಿಡ್ತಾನೆ ಈ ಅಪ್ಪ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು ಮೊದ್ಲೇ. ಅನ್ಕೊಂಡಾಗೇನೇನ ಬಂದಿದಾರ ಅಷ್ಟೇ. ಇವ್ರದ್ದು ಯಾವಾಗ್ಲೂ ಇದ್ದಿದ್ದೇನೆ ತಲೆಗೆ ಹಾಕಣಲ್ಲ ನಾನು. ಏನೋ ಒಂದ್ ಹೇಳ್ ಕಳಿಸ್ತೀನಿ, ಇನ್ನೇನ್ ಮಾಡಕ್ಕಾಗುತ್ತೆ? ಎಲ್ಲ ಜಗಣ, ಏನೋ ಮನ್ಸಲ್ಲೇನೇನೋ ಗುಸು ಪಿಸು ಅಂತ ಏನೋ ಮಾತಾಡ್ತೀಯಾ? ಏನ್ ಹೇಳು? ಏನ್ ಮಾತಾಡದಿದ್ರು ಮುಂದೆ ಹೇಳಪ್ಪ ನೀನು. ಇನ್ನು ಅಲ್ಲೇ ಮನ್ಸಲ್ಲೇ ಏನು ಬೈಕಣಕ್ ಹೋಗ್ಬೇಡ. ಅಲ್ಕಳ್ಳ, ನೀನು ಒಂದ್ ಮಾತು ಕೇಳ್ಬೇಕಿತ್ತಾನೆ ನೀನು. ನಮ್ಮ ಹೊಲದಲ್ಲಿ ನೀನು ಟ್ಯಾಕ್ಟ್ರಿ ಹೊಡ್ಕೊಂಡ್ ಬಂದ್ಬಿಟ್ಟು ಅದ್ರಲ್ಲೂ ಖಾಲಿ ಹೊಲ ಇದ್ರೆ ಏನೋ ಅನ್ನಪ್ಪ. ಬೆಳೆ ಹಾಕಿರೋ ಹೊಲದಲ್ಲಿ ನೀನು ಟ್ಯಾಕ್ಟ್ರಿ ಓಡಿಸ್ಕೊಂಡ್ ಬಂದ್ಬಿಟ್ಟು ನೀವು ಕೇಳ್ದಂಗೆ ಹಿಂಗೆಲ್ಲ ಮಾಡಿದ್ರೆ ನಿಮ್ದೇನೆ ಜೋರ ಆಗ್ಬಿಡುತ್ತಪ್ಪ. ಹೋಗ್ರಪ್ಪ ಅತ್ಲಾಗಿ. ಕಣ ಆಯ್ತು ಬಿಡೋಣ. ಅದಕ್ಕೆ ಯಾಕೆ ಹಿಂಗ ಆಡ್ತೀಯೋ? ಏನ ಅಲ್ಲಿ ಜಾಗ ಇರಲ್ಲ ಏನಿಲ್ಲ ನಮ್ಗೆ, ಅದಕ್ಕೋಸ್ಕರ ಅತ್ಲಾಗಿ ನಾನೇ ಹೇಳಿ ಅತ್ಲಾಗಿ ಇತ್ಲಾಸನೆ ಹೊಡ್ಕೊಂಬಾರ್ಲ ಪಾಪ. ಪರವಾಗಿಲ್ಲ, ನಾನು ಹೇಳ್ತೀನಿ ಅಂತ ಹೇಳಿಸಿ ನಾನೇ ಹೊಡ್ಕೊಂಡ್ ಬಂದಿದ್ವು. ಅವ್ನು ಟ್ಯಾಕ್ಟ್ರಿನ ತಪ್ಪಿಲ್ಲ. ನಾನೇ ಹೇಳ್ಬಿಟ್ಟೇನೆ ಕರ್ಕೊಂಡ್ ಬಂದಿದ್ವು. ಆಯ್ತು ಬಿಡು, ಏನೋ ಗೊತ್ತಿಲ್ದಂಗೆ ತಪ್ಪಾಗೈತಿ ಇವತ್ತು. ಮುಂದಿನ ಸಲಿಂದ ಹಿಂಗೇನಲ್ಲ ಹೊಡ್ಕೊಂಬರಲ್ಲ. ನಿಮ್ ಹೊಲದಲ್ಲೇನೆ ಕಾಲಿಡಿದಲ್ಲ, ಅದಕ್ಕೇನಂತೆ ಅಪ್ಪ. ನೀನು ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನಿಮ್ ಹೊಲದಲ್ಲಿ ಕಾಲಿಡಲ್ಲ ಅಂತ ಹೇಳಿರೆ ಎಲ್ಲ ರಾಗಿ ಸಸಿ ಮೇಲೆಲ್ಲ ಟ್ಯಾಕ್ಟ್ರಿ ಹೊಡ್ಕೊಂಡ್ ಬಂದ್ಬಿಟ್ಟು ಚಕ್ರ ಬಿಡ್ಕೊಂಡ್ ಬಂದ್ಬಿಟ್ಟು ಇವಾಗ ನೀನ್ ಹಿಂಗ್ ಮಾತಾಡೋದು ಸರಿ ಆಗುತ್ತಾ ನೀನು? ಇನ್ನೊಂದ್ ದಿವಸ ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಿದೀನಿ. ಇನ್ನೊಂದ್ ದಿವಸ ನೀವು ಕೇಳ್ದಂಗೆಲ್ಲ ಟ್ಯಾಕ್ಟ್ರಿ ಬಿಡ್ಕೊಂಡ್ ಬರೋದು, ಹೊಲದಲ್ಲಿ ಬೆಳೆ ಬೆಳೆದಿರ್ತೀವಿ ಆ ಬೆಳೆ ಮೇಲೆ ಅಷ್ಟೆಲ್ಲ ಟ್ಯಾಕ್ಟ್ರಿ ಹೊಡ್ಕೊಂಡ್ ಬರೋದು ಇವೆಲ್ಲ ಮಾಡ್ಬೇಡ್ರಿ ಕಣಪ್ಪ. ನೀವೇನಾದ್ರೂ ಬೆಳೆ ಬೆಳ್ಕೋಬೇಕಂದ್ರೆ ಜಾಗ ಆಗಲ್ಲ ಅಂದ್ರೆ ಎಲ್ಲಕ್ಕಿಂತ ಮುಂಚೆ ಬಿತ್ತನೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ರೆ ಆಯ್ತು. ಹಂಗಂತ ನೀವು ಜಾಗ ಇಲ್ಲ ಅಂತ ಬಂದ್ಬಿಟ್ಟು ಫಸ್ಲು ಹಾಕಿರ್ತಿಲ್ಲ ಆ ಬೆಳೆ ಮೇಲೆ ಟ್ಯಾಕ್ಟ್ರಿ ಹೊಡ್ಕೊಂಡೋದ್ರೆ ಆಗುತ್ತಾ? ನೀವೇ ಹೇಳ್ರಿ. ಆಯ್ತು ಕಂಡ್ ಬಿಡಪ್ಪ. ಇವಾಗ ಹೇಳಿದ್ಯಾ ತಾನೇ ನೀನು, ಅದೆಷ್ಟು ಮಾತಾಡ್ತೀಯ ನೀನು? ಇವಾಗ ಹೇಳಿದ್ಯಾ, ಅರ್ಥ ಆಗೈತೆ ನನ್ಗೂ. ಇನ್ನೊಂದ್ ದಿವಸ ಏನು ನಿಮ್ ಹೊಲದಲ್ಲಾಸೇನು ಟ್ಯಾಕ್ಟ್ರಿ ಏನ್ ಬಿಡ್ಕೊಂಡು ಹೋಗಲ್ಲ, ಸುಮ್ಕಿರು. ಅದಕ್ಕೆ ಯಾಕೆ ಹಿಂಗ ಆಡ್ತೀಯ? ಈ ಕಡೆ ನಾನು ಬೇಕಾದಷ್ಟು ದಾರಿ ಐತೆ.
ಏನಂದ್ರೆ ಒಂದಿಟ್ಟು ಎಲ್ಲರೂ ಅಕ್ಕಪಕ್ಕದಲ್ಲೆಲ್ಲ ರಾಗಿ ಹಾಕಿದ್ರಲ್ಲ, ಅದಕ್ಕೆ ಟ್ಯಾಕ್ಟ್ರಿ ಬರಲ್ಲ ಅಂತ ಏನೋ ಒಂದು ಸ್ವಲ್ಪ ಹಿಂಸೆ ಮಾಡಿಬಿಟ್ಟು ಕರ್ಕೊಂಬಂದೆ ಪಾಪ ಆ ಹುಡುಗಂಗೆ. ಇರ್ಲಿ ಕಣ್ಬಿಡಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ. ಹ್ಞೂ. ಈಗಳಣ್ಣ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ನೋಡು. ನಾನು ನಮ್ಮ ತೋಟದ ಲಾಸೂನು ನಿಮ್ಮ ಟ್ಯಾಕ್ಟ್ರಿ ಬರುತ್ತೆ. ಹ್ಞೂ. ನಮ್ಮ ತೋಟದ ಮೇಲೆ ಆಸೆನೆ ನೀವು ಟ್ಯಾಕ್ಟ್ರಿ ಎಲ್ಲ ತಗೊಂಡು ಹೋಗ್ತಿರ್ತೀರ. ನೀವು ನಿಮ್ದು ತೋಟಕ್ಕೆಲ್ಲ ಉಕ್ಕೆ ಹೊಡಿಬೇಕಂದ್ರೆ ಇನ್ನೊಂದು ದಿವಸ ನೋಡ್ರಿ, ಅಲ್ಲಾಸ್ ಬರಕ್ ಹೋಗ್ಬೇಡ್ರಿ. ಬೇರೆ ದಾರಿ ಐತೆ, ಬೇರೆ ದಾರಿ ಲಾಸೆ ಬರ್ರಿ. ಹ್ಞೂ. ಯಾಕಂದ್ರೆ ನಮಗೂ ನಿಮ್ಗೆ ಹೆಂಗೆ ಹಿಂಸೆ ಆಗುತ್ತೆ ನೋಡ್ರಿ. ನಾವು ಬೆಳೆಗೆಳೆ ಅದು ಇದು ಎಲ್ಲ ಬೆಳೆದಿರ್ತೀವಿ, ಅದಕ್ಕೋಸ್ಕರ ನಮಗೂ ಹಿಂಸೆ ಆಗೋದು ಬೇಡ. ಹ್ಞೂ. ನೋಡಿ ಇವನು ಹುಡುಗ ಹೆಂಗ್ ಮಾತಿಗೆ ಹೆಂಗೆ ಬೆಳೆಸ್ಕೊಂಡು ಹೋಗ್ತಾನೆ. ಇವ್ನು ಚರ್ಚೆ ಮಾಡ್ಕೊಂಡ್ ಬರ್ತೇನಂತ. ಅಲ್ಕಡ್ಲ ಪಾಪ, ನಾನು ಏನು ಬೇಕು ಬೇಕು ಅಂತ ಬಂದ್ಬಿಟ್ಟು ನಿನ್ಗೇನು ಹೇಳ್ತಿಲ್ ಕಣೋ. ಹ್ಞೂ. ಏನಂದ್ರೆ ಬೆಳೆ ಮೇಲಾಸ್ ಹೊಡ್ಕೊಂಡ್ ಬಂದಿದ್ದಲ್ಲ, ಅದಕ್ಕೆ ಕೇಳನಪ್ಪ ಅಷ್ಟೇಯ. ಹ್ಞೂ. ಇದಕ್ಕೆ ನಾನು ನಿಮ್ಮ ಹೊಲದ ಮೇಲಾಸೆ ಇದು ಮಾಡ್ತಿದ್ದೀನಿ ಅಂತ, ನಮ್ದು ಹೊಲದ ಲಾಸ್ ಬಂದಿದೆ ಅಂತ ಕೇಳೋದಕ್ಕೆ ನೀನು ಅಲ್ಲಿ ತೋಟದ ಲಾಸ್ ಬರಬೇಡ್ರಿ ಅಂತ ಹೇಳ್ತೀನಿ. ಪರವಾಗಿಲ್ಲ ಅಕ್ಕಳ, ನೀನು ಒಂಥರ ಇತ್ತೀಚೆಗೆ ಯಾಕ ಬಲು ಮಾತಾಡೋದ್ ಕಲ್ತ್ಬಿಟ್ಟಿ ಅಕ್ಕಳ ನೀನು. ಜಗಣ, ಹಳೇದೆಲ್ಲ ಮರಿಬೇಡ ಕಣಪ್ಪ. ಒಂದ್ರೇಟು ಕಷ್ಟ ಸುಖದಲ್ಲಿ ನಾವು ಆಗಿದೀವಿ. ಹ್ಞೂ. ಒಂದ್ರೇಟು ಅವ್ನು ಇವನು ಬರ್ಲಿ, ಅವ್ನು ಕುಮಾರಣ್ಣ ಅದ್ ಯಾಕೆ ಟ್ಯಾಕ್ಟ್ರಿ ನಮ್ಮ ಹೊಲದ ಮೇಲಾಸೆ ಹೊಡ್ಕೊಂಬಂದ ಅಂತ ಕೇಳ್ತೀನಿ ಮೊದ್ಲು. ಹ್ಞೂ. ನಿನಗ್ ಕೇಳಿ ಏನ್ ಪ್ರಯೋಜನ, ಅವನಿಗೆ ಮೊದ್ಲು ಕೇಳ್ತೀನಿ. ಅವನಿಗೆ ಏನ್ ಬೇಡವಾ ಅವನಿಗೆ. ಈಗಳಣ್ಣ ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ನನಗೇನಾರ ಮಾತಾಡ್ಕ. ಪಾಪ ಅವನಿಗೆ ನಾನು ಹಿಂಸೆ ಮಾಡ್ಬಿಟ್ಟು ನಮ್ಮ ಹೊಲದ ಹತ್ರ ಕೆಲಸ ಮಾಡಕ್ಕೆ, ಅವನಿಗೆ ಟ್ಯಾಕ್ಟ್ರಿ ಹೊಡೆಯಕ್ಕೆ ಉಕ್ಕೆ ಹೊಡೆಯಕ್ಕೆ ಕರೆದಿರೋದು. ನೀನು ಏನ್ ಮಾತಾಡ್ಕೊಂಡಿದ್ರು ನನ್ನ ಹತ್ರ ಮಾತಾಡ್ಕ ಸಾವಿರ. ಹ್ಞೂ. ನಾನೇನ್ ಬೇಡ ಅಂತ ಹೇಳ್ತಿಲ್ಲ. ಅದನ್ನ ಬಿಟ್ಬಿಟ್ಟು ನಾವೇನೋ ಕೆಲಸದವ್ರಿಗೆ ಪಾಪ ಟ್ಯಾಕ್ಟ್ರಿ ಉಕ್ಕೆ ಹೊಡೆಯಕ್ಕೆ ಕರೆದಿರೋರಿಗೆ ನೀವು ಸುಮ್ಮನೆ ಚರ್ಚೆ ಮಾಡ್ಬಿಟ್ಟು ಹಾಳು ಮಾಡಿರ ಮತ್ತೆ. ಹ್ಞೂ. ಪಾಪ ಅವರುನು ಇರೋ ಬಾಡಿಗೆಗಳೆಲ್ಲ ಬಿಟ್ಕೊಂಡು ನಮ್ದಕ್ ಬರ್ತಾರೆ. ಅಂತದ್ರಲ್ಲಿ ಇನ್ನೊಂದ್ ದಿವಸ ಏನಾರ ಕಿರಿಕಿ ಏನಾರು ಆಯ್ತು ಅಂದ್ರೆ ಅವ್ರು ಬಂದ್ ಪಾಪ ಹೊಲ್ದದ್ರಿ ಟ್ಯಾಕ್ಟ್ರಿ ನಿಲ್ಸಲ್ಲ ಅವರು. ಹ್ಞೂ. ಅಷ್ಟ ಅಂತ ಜನ ಅವರು. ಸುಮ್ಕೆ ನೀನು ಹೆಂಗ್ ಬೇಕಂಗ ಅವ್ರ ಮುಂದೆ ಮಾತಾಡಿದ್ರೆ ಮಾತ್ರ ನೋಡು, ಇವಾಗ್ಲೇ ಹೇಳ್ತಿದ್ದೀನಿ, ಏನು ಮಾತಾಡಬಾರ್ದು. ಹ್ಞೂ. ನಿನ್ಗೆ ಇವಾಗ ಹೇಳಿದ್ಯಾ ತಾನೆ, ನೀನು ಟ್ಯಾಕ್ಟ್ರಿ ಹೊಡ್ಕೊಂಡ್ ಬರ್ಬೇಡ್ರಿ ಕಣ್ರಪ್ಪ ನಮ್ಮ ಹೊಲಕ್ಕೆ ಅಂತ ಹೇಳಿದಿರ ತಾನೆ. ಹೊಲದ ಮೇಲೆ ಆಸ್ತಿ ಇನ್ನೊಂದ್ ದಿವಸ ನಿಮ್ ಹೊಲದ ಆಸ್ತಿ ಏನಾರ ಟ್ಯಾಕ್ಟ್ರಿ ಬಂದ್ರೆ ಮಾತಾಡು ನೀನು. ಹ್ಞೂ. ಇಲ್ಲ ಪಾಪ, ಇವಾಗ ಮಾತಾಡ್ತೀಯಲ್ಲ ನೀನು. ಟ್ಯಾಕ್ಟ್ರಿ ಕರ್ಕೊಂಬರಕ್ಕಿಂತ ಮುಂಚೆನೆ ನೀನು ಹೊಲದ ಮೇಲೆ ಕರ್ಕೊಂಬಂದಲ್ಲ ಅವನಿಗೆ ಹೇಳ್ಬಿಟ್ಟು. ಅವಾಗ್ಲೇ ಮುಂಚಿತವಾಗ್ಲೇ ಜ್ಞಾನ ಇರ್ಬೇಕಿತ್ತು ನಿನ್ಗೆ. ಇವಾಗ ಮಾತ್ರ ದೊಡ್ಡ ಮನುಷ್ಯ ಮಾತಾಡ್ತಿದೀಯಲ್ಲ ನೀನು. ಅಣ್ಣ ನೋಡು, ನನಗೆ ಕೆಲಸಗಳು ಬೇಕಾದಷ್ಟು ಐತೆ. ಇಂಥವ ನನಗೆ ಚರ್ಚೆ ಮಾಡ್ಕೊಂಡು ನಿನ್ಕನಷ್ಟು ಪುರ್ಸತ್ತಿಲ್ಲ. ಹ್ಞೂ. ಸುಮ್ಕೆ ನೀವು ತಲೆ ತಿನ್ಬೇಡ್ರಿ. ಇವಾಗ ಹೇಳಿದೀನಿ ತಾನೆ ಒಳ್ಳೆ ಮಾತಲ್ಲಿ, ನೀನು ನನಗೆ ಒಳ್ಳೆ ಮಾತಲ್ಲಿ ಹೇಳಿದೀಯಾ. ಆಯ್ತು ಕಣಣ್ಣ, ನನ್ನ ತಪ್ಪಾಯ್ತು. ಇನ್ನು ದಿವಸ ಏನು ನಿಮ್ಮ ಹೊಲದ ಮೇಲಾಸಿ ಬೆಳೆ ಮೇಲಾಸಿ ಏನು ಟ್ಯಾಕ್ಟ್ರಿ ಏನು ಬಿಡ್ಕೊಂಬರಲ್ಲ ಆಯ್ತು ಅಂತ ಹೇಳಿದೀನಿ. ಏನೋ ತಪ್ಪಾಗೈತೆ, ಸುಮ್ಕಿರಪ್ಪ. ನಮ್ಗೆ ಸುಮ್ಮನೆ ತಲೆ ತಿನ್ಬೇಡ ನೀನು. ಹ್ಞೂ. ನಮಗೆ ಕೆಲಸಗಳು ಬೇಕಾದಷ್ಟು ಐತೆ, ಮತ್ತೆ ಸುಮ್ಕೆ ನೀನು ಅದು ಇದು ಮಾತಾಡೋಕ್ಕೆಲ್ಲ ಬರಕ್ಕೆ ಹೋಗ್ಬೇಡ ನೀನು. ಏನೇ ಒಂದು ಕೆಲಸ ಮಾಡು. ಇನ್ನೇನು ಸಾಮಾನ್ಯಕ್ಕೆ ಎಲ್ಲ ಹೂ ಬಿಡಿಸಾಯ್ತು, ಇನ್ನೊಂದು ಸ್ವಲ್ಪ ಐತೆ. ಹ್ಞೂ. ನಾಳೆಯಿಂದ ಬೇಕಾದ್ರೆ ಕೆಲಸದವ್ರಿಗೆ ಕರ್ಕೊಂಡು ಇನ್ನೊಂದ್ಸಲಿ ಬಿಡಿಸ್ಕೊಂಡ್ಬಿಟ್ರೆ ಆಗುತ್ತೆ ಹೂವು ಎಲ್ಲ. ಇವಾಗ ಹೋಗ್ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ಬೇಕಲ್ಲ, ನಾಳೆ ಮಾರ್ಕೊಂಬರ್ತೀನಿ, ವ್ಯಾಪಾರ ಮಾಡ್ಕೊಂಬರೋಕ್ಕೆ ಬೇಕು. ಇನ್ನೊಂದು ಸ್ವಲ್ಪ ಬಿಡಿಸ್ಕೊಂಡು ನಾನು ಬರ್ತೀನಿ. ಹ್ಞೂ. ಹೊಟ್ಟೆ ಬೇರೆ ಹಸಿತೈತೆ, ನೀನು ಮಂತ ಹೋಗ್ಬಿಟ್ಟು ಮುದ್ದೆ ಏನಾದರೂ ಮಾಡಿ ಹೋಗು. ಹ್ಞೂ. ಜಾಸ್ತಿ ಹೊತ್ತು ಇಲ್ಲೇ ನಿನ್ಕೊಳಕ್ ಹೋಗ್ಬೇಡ. ನಿನಗೆ ಬಿಸಿಲಲ್ಲೂ ಬೇರೆ ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ, ಸುಸ್ತಾಗ್ಬಿಡ್ತೀಯ. ಹೋಗು. ಹ್ಞೂ. ಬಿರ್ಬಿರ್ನೆ ಹೋಗ್ರು, ಅಪ್ಪ ಬೇಗ ಬೇಗ ಮಾಡಿರ್ಬೇಕು ಊಟನ. ನಾನು ಬಂದ ತಕ್ಷಣ ನನಗೆ ಬೆಳಿಗ್ಗೆ ಬೇರೆ ತಿಂಡಿ ಮಾಡಿದ್ದಕ್ಕೂ ಅದಕ್ಕೂ ಹೊಟ್ಟೆ ಹಸ್ದಂಗೆ ಬೇರೆ ಆಗ್ತೈತೆ. ಹೆಂಗ? ಸರಿ ಆಯ್ತು ತಡಿ, ನೋಡೋಣಂತ ತಡಿಯಾಗ ಹೋದ್ರೆ ಆಗುತ್ತೆ. ನೀನ್ ಯಾಕೆ ಹಿಂಗ್ ಆಡ್ತೀಯ ಒಂದ್ರೇಟು? ನಿನ್ ಕೆಲಸ ನೀನು ಮಾಡು ಸುಮ್ಕೆ. ಅಲ್ ಕಣೆ, ಕೆಲಸ ನೀನು ಮಾಡು ಅಂತ ಹೇಳಿರೆ ಹೂವು ಬಿಡಿಸ್ತಿಲ್ವಾ? ಇನ್ನೇನು ಕೆಲಸ ಮಾಡಬೇಕು? ನೀನು ಯಾಕಡೆ ಐತೆ ಜ್ಞಾನೋ? ಆಗ ಈ ಅಜ್ಜಿ ಎತ್ಲಾಗ ನೋಡ್ಕೊಂಡು ನಿಂತೈತಪ್ಪ. ಈ ಕಡೆ ಯಾರು ಬರ್ತಾರಂತ ಹೇಳಿದ್ರು ಹಿಂಗ್ ನೋಡ್ಕೊಂಡು ನಿಂತೈತಿ ಅಜ್ಜಿ. ಯಾರಾದ್ರೂ ಕೆಲ್ಸದವ್ರಿಗೆ ಯಾರಿಗಾರ ಹೇಳಿರ್ತಾಳ ಹೂವು ಬಿಡ್ಸಕ್ಕೆ? ಮತ್ತೆ ಹಿಂಗ್ ನೋಡ್ತಿದ್ದಾಳಲ್ಲ, ಏನಾಯ್ತಂತ ಕಾರಣ? ನಾನು ಅದಕ್ಕೆ ಮತ್ತೆ ಆವಾಗ್ಲಿಂದ ನಾನು ಮಾತಾಡಿಸ್ತಿದ್ದೀನಿ. ಈ ಅಜ್ಜಿ ಜ್ಞಾನದಲ್ಲಿ ಈ ಅಜ್ಜಿ ಐತೆ. ಹ್ಞೂ ಹ್ಞೂ ಅನ್ಕೊಂಡು. ಹ್ಞೂ. ನಾನು ಮಾತಾಡ್ಸಿರಿ ಏನು ಮಾತಾಡ್ಸಂಗೆ ಇಲ್ಲ. ಏನೇ ಏಯ್, ಏನೇ ನೋಡ್ತಿದ್ಯೋ? ಯಾರು ಬರ್ತೀವಂದರೆ? ಯಾರು ಇಲ್ಲ ಕಣ್, ಸುಮ್ನಿರಜ. ಹ್ಞೂ. ನಿನ್ಗೇನಾದ್ರು ಆ ಕಡೆಯಿಂದ ಅಲ್ಲಿ ತೋಟದ ತಾವ್ಲಿಂದ ಏನಾದ್ರು ಹೊಲದ ತಾವ್ಲಿಂದ ಏನಾದ್ರು ಶಬ್ದ ಏನಾದ್ರು ಬರ್ತೈತೆ ನಜ? ಯಾರ ಗಲಾಟೆ ಮಾಡ್ತೀರ ಹಂಗೆ? ನೋಡಿ ಕೇಳಿಸ್ಕೊಂಬಂದ್ರಿಟ್ಟು ನಿಧಾನಕ್ಕೆ. ನಿನ್ನಿಂದ ಒಳ್ಳೆ ಕತೆ ಆಗೋಯ್ತು ಕಣೆ. ಅಯ್ಯ ಅಯ್ಯ ಅಯ್ಯ, ಯಾರಾದ್ರೂ ಜಗಳ ಮಾಡ್ಕೊಳ್ಳಿ, ಯಾರಾದ್ರೂ ಮಾತಾಡ್ಕೊಳ್ಳಿ, ನಮ್ಗೇನಾಗ್ಬೇಕಾಯ್ತೆ? ಕೆಲಸ ನೋಡಿ ಬಾರಿ. ಹ್ಞೂ. ಬೇಗ ಹೋಗ್ಬಿಟ್ಟು ಹೂವು ಎಲ್ಲ ಬಿಡ್ತು ಹೋಗಿ ಒಂದು ಸ್ವಲ್ಪ ಅಡುಗೆ ಏನಾರು ಮಾಡು, ನನಗೆ ಹೊಟ್ಟೆ ಸಿಗ್ತೈತೆ, ಮುದ್ದೆ ಏನಾರು ಮಾಡು ಅಂತ ಹೇಳಿದ್ರೆ ನೀನು ಇಲ್ದವೆಲ್ಲ ಮಾಡ್ಕೊಂಡು ನಿನ್ಕಣ್ತೀಯಮ್ಮ. ಒತ್ತಾಯ್ತು. ಬಿರ್ಬಿರ್ನೆ ಹೋಗು, ಮಂತ ಹೋಗು. ಹ್ಞೂ. ನೀನು ಹಿಂಗೆ ಬರೀ ಹೊಲದಲ್ಲಿ ಕೆಲಸ ಮಾಡಕ್ ಬಿಡಲ್ಲ, ಏನಿಲ್ಲ. ಅವ್ರು ಮಾತಾಡ್ತಿದ್ದಾರೆ, ಇವ್ರು ಮಾತಾಡ್ತಿದ್ದಾರೆ, ಕೇಳಿಸ್ಕೊಳ್ಳೋಜ ಅಂತ ನಿಲ್ಲಿಸ್ಕೊಂಡು ಸುಮ್ಕೆ ಒತ್ತಾಗ್ತಾ ಹೋಗ್ಬಿಡುತ್ತೆ. ನಡಿಯಮ್ಮ ಹೋಗೋಣ ಅತ್ಲಾಗಿ. ಹ್ಞೂ. ನೀನು ಹೋಗಿರು, ನಾನು ಬರ್ತೀನಿ. ಬಿರ್ಬಿರ್ನೆ ಹೋಗಮ್ಮ ನೀನು. ಹೂವು ಬಿಡಿಸ್ಬೇಡ, ಏನು ಬೇಡ ಅತ್ಲಾಗಿ.
ಸುಮ್ಮಕ್ಕೆ ಅದೇನ್ ಕೇಳಿಸ್ಕೊಳಜ. ಅಲ್ಲಿ ಯಾರ ಅವನು ನಮ್ ಜಗಣ್ಣನು ಯಾರ ಚರ್ಚೆ ಮಾಡ್ತಿರಂಗಿದ್ದಾರೆ ಯಾರ ಹೊಲದಲ್ಲಿ. ಸುಮ್ನೆ ನೋಡೋದು ಕೇಳಿಸ್ಕೊಂಬಂದ್ರಿಟ್ಟು. ಯಾರು ಚರ್ಚೆ ಮಾಡ್ತಿದ್ದಾರೆ ಅಂತವ್ರು? ಅವಾಗ್ಲಿಂದ ನಾನು ನಿನ್ಕಂಡು ಒಳ್ಳೆ ಇದ್ ಕೇಳಿಸ್ಕೊಳ್ತಿದ್ಯಲ್ಲ. ನನ್ಗೇನು ಕೇಳಿಸ್ತಿಲ್ಲಮ್ಮ. ಅದ್ ಯಾರು ಚರ್ಚೆ ಮಾಡ್ತಿದಾರೆ ಏನೋ ಮಾತಾಡ್ತಿರೋದೇ ಕೇಳಿಸ್ತಿಲ್ಲಮ್ಮ. ನೀನ್ ಹಿಂಗೆ ಜೋರಾಗಿ ಮಾತಾಡ್ಕೊಂಡು ಕೇಳಿಸ್ಕೊ ಅಂದ್ರೆ ಎಟ್ಲಾಗಿಂದ ಕೇಳುತ್ತೆ. ಒಂದಿಟ್ಟು ಸಮಾಧಾನದಿಂದ ನಿಲ್ಕ. ಅದ್ ಯಾರ ಗಲಾಟೆ ಮಾಡ್ತಿರಂಗಿದ್ದಾರೆ ನೋಡೋಣ ಅದೇನಂತ. ಇಲ್ಲ, ಈ ವಜ್ಜಿದೊಳ್ಳೆ ಕತೆ ಆಗೋಯ್ತು. ಏನೇ ಅವ್ರು ಗಲಾಟೆ ಮಾಡ್ತಿಲ್ ಕಣೆ. ಅವರು ಹೊಲದಲ್ಲಿ ಬೆಳೆ ಬೆಳೆದಿರ್ತಾರಲ್ಲಿ, ಈ ಅಕ್ಕಿ ಪಕ್ಷಿಗಳು ಅವು ಇವು ಬಂದ್ಬಿಟ್ಟು ಬೆಳೆಗಳೆಲ್ಲ ಹಾಳು ಮಾಡ್ತಾವಂತ. ಅದಕ್ಕೋಸ್ಕರ ಏನ್ ಮಾಡ್ತಿದ್ದಾರೆ, ಶೂ 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 ಅಂತ ಜೋರಾಗಿ ಕಿರ್ಚಾಡ್ಕೊಂಡು ಕಳಿಸ್ತಿದಾರೆ ಅಕ್ಕಿಗಳ್ನ ಆ ಕಡೆ ಹೋಗ್ಲಿ ಅಂತ. ಅದ್ ಬಿಟ್ರೆ ಇನ್ನೇನಿಲ್ಲ. ಇನ್ಯಾರು ಚರ್ಚೆ ಮಾಡ್ತಾರೆ ಈ ಹೊಲದಲ್ಲಿ? ಸುಮ್ಮಕ್ ನಡಿ. ಒಟ್ಟ ಸಿತೈತೆ, ಮನೆಗೆ ಹೋಗ್ಬಿಟ್ಟು ಅಡ್ಗೆ ಮಾಡಿ ಹೋಗಿ ಅಂತ ಹೇಳಿದ್ರೆ ನೀನು ಯಾರು ಗಲಾಟೆ ಮಾಡ್ತಿದ್ದಾರೆ ಅಂತ ಕೇಳಿಸ್ಕೊಂಡ್ ಬೇರೆ ನಿಂತಿದ್ಯಾ. ಮಾಡಕ್ ಕೆಲ್ಸ ಇಲ್ದಲೆ ನಡಿಯೇ. ಅವ್ರು ಯಾರ ಗಲಾಟೆ ಮಾಡ್ಕೊಳ್ಳಿ, ನಮ್ಗೇನಾಗ್ಬೇಕಾಯ್ತೆ. ಈಗ ನೀನ್ ತಲೆ ತಿನ್ಬೇಡ. ಯಾರ ನಮ್ ಜಗಪ್ಪ ಇದಾನಲ್ಲ, ನಮ್ ಜಗಣ್ಣ ನಂಗೇನೇ ಶಬ್ದ ಬರ್ತೈತ್ ಕಣಜ. ಯಾಕ ಅವನೇ ಮಾತಾಡ್ತಿರಂಗಿದ್ದಾನೆ. ನನ್ ಮಾತ್ ಕೇಳು. ಯಾರ ಜೊತೆ ಯಾರ ಚರ್ಚೆ ಗಿರ್ಚೆ ಮಾಡ್ತಿದಾರ ಏನೋ ಒಂದ್ ಮಾತು ಹೋಗ್ಬಿಟ್ಟು ನೋಡ್ಕೊಂಡ್ ಬಂದಿದ್ರೆ ಆಗ್ತಿರಲ್ವಾ? ಏನ್ ಹೇಳ್ತಿದ್ಯೆ? ಒಂದು ಅರ್ಥ ಆಗ್ತಿಲ್ಲಮ್ಮ ನನ್ಗಂತೂ. ಅವರು ಯಾರು ಇಲ್ಕಣೆ ಗಲಾಟೆ ಮಾಡ್ತಿಲ್ಲ. ಯಾರ ಅಕ್ಕಿಗಳ್ನ ಯಾರ ಓಡಿಸ್ತಿದ್ದಾರೆ, ಅದನ್ನೇನೆ ನೀನು ಗಲಾಟೆ ಮಾಡ್ತಿದಾರಂತ ನೀನು ತಲೆ ತಿಂತಿದ್ದೆ ಅಲ್ಲಿ ಅವಾಗ್ಲಿಂದಾನು. ತಡಿ ಬಂದ್ರಿಟ್ಟು ನಾನೇ ಹೋಗ್ಬಿಟ್ಟು ಕೇಳಿಸ್ಕೊಳ್ತೀನಿ. ಕರೆಕ್ಟ್ ಆಗಿ ಕೇಳಿಸ್ಕೊಳಜ. ಯಾರ ವಾದ ಮಾಡ್ತಿರಂಗೆ ಚರ್ಚೆ ಮಾಡ್ತಿರಂಗೆ ಕೇಳಿಸ್ತಿಲ್ವೇನಜ? ಕಣೆ ಕೇಳಿಸ್ತೈತೆ. ಸಾಮಾನ್ಯಕ್ಕೆ ನಮ್ ಜಗಣ್ಣಂದೇನೆ ಯಾರ ಜೊತೆನೋ ಚರ್ಚೆ ಮಾಡ್ತಿರಂಗ್ ಕಾಣಿಸ್ತಿದ್ದ ಕಡೆ. ಏನ್ ಮಾಡೋದು ಇವಾಗ? ನಾವು ಕೆಲಸ ಬಿಟ್ಬಿಟ್ಟು ಇವಾಗ ಅವನ್ ತಾವ್ ಹುಡ್ಕೊಂಡು ಹೋಗಕ್ಕಾಗುತ್ತಾ? ಅವನು ಏನೋ ಬೇರೆಯವರು ಮತ್ತೆ ಕೆಲಸ ಆಗಲ್ಲ. ನೀನ್ ಹೋಗು ನಿಂತಿತ್ತೀಗ ನೀನು ಮಂತವ ನೋಡೋಣ. ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ ಅದ್ ಯಾರಂತ. ಈ ಹೂವ ಬೇರೆ ಆಯ್ತಮ್ಮ. ಎಲ್ಲೂ ಹೋಗಕ್ ಬೇಡ, ಏನೂ ಬೇಡ. ನಿನ್ ತಿಟ್ಟಿಗೆ ನೀನ್ ಕೆಲಸ ಮಾಡ್ಕೊ ಹೋಗು, ನನ್ ತಿಟ್ಟಿಗೆ ನಾನ್ ಕೆಲಸ ಮಾಡ್ತೀನಿ ಅತ್ಲಕ್ ಸುಮ್ಕೆ. ಬೇರೆಯವ್ರ ಜಗಳ ಮಾಡ್ಕೊಂಡಿರೋದು ನೋಡ್ಕೊಂಡು ನಮ್ಗೇನಾಗ್ಬೇಕಾಯ್ತೆ? ಯಾರೋ ಚರ್ಚೆ ಮಾಡ್ತಿದ್ದಾರೆ ಒಬ್ರಿಗೊಬ್ರು, ಜಗಳ ಏನ್ ಮಾಡ್ತಿಲ್ಲ. ಇಲ್ಲ ಸಾಮಾನ್ಯಕ್ಕೆ ಅಕ್ಕಿಗಳ್ನ ಯಾರೋ ಓಡಿಸ್ತಿರ್ಬೇಕು. ನಿನ್ಗೆ ಹಿಂಗ್ ಕೇಳಿಸ್ತಾ ಇದೆ ಆಟೆಯ. ನಿನ್ಗೆ ಎಷ್ಟು ಹೇಳಿರೋದು ನನ್ನ ಮಾತಿಗೆ ಕೇಳಂಗಿಲ್ಲ, ಅರ್ಥನೇ ಆಗಂಗಿಲ್ಲಮ್ಮ. ಅವಾಗ್ಲಿ ನಾನು ಹೇಳ್ತಿದ್ದೀನಿ. ಮಾತ್ರ ಕೇಳಿಸ್ತೈತ್ ಕಣೆ, ಚರ್ಚೆ ಮಾಡ್ತಿರೋದು ಮಾತ್ರ ಕೇಳಿಸ್ತೈತೆ. ಬಾರ ಮಾತ್ಲಗಿ ಒಂದ್ ಹೆಜ್ಜೆ ಹೋಗೇ ಬಂದ್ಬಿಡೋನ್ ಅತ್ಲಗಿ. ಯಾಕ ನನಗೂ ಸಮಾಧಾನ ಆಗಂಗ ಆಗ್ತಿಲ್ಲ. ಇದೇನಪ್ಪ ಇದು? ಯಾಕ ನಮ್ ಸಾವುಕಾರರು ನಮ್ ಜಗಣ್ಣನ ಜೊತೆ ಏನೋ ಚರ್ಚೆ ಮಾಡ್ತಿರಂಗಿದಾನೆ? ಏಯ್ ಜಗಣ, ಇದ್ಯಾಕಲ್ಲ ಏನೋ ಚರ್ಚೆ ಮಾಡ್ತಿರಂಗಿದ್ಯಾ? ಏನಾಯ್ತು? ಈ ಕಡೆ ಕೇಳ ಇಲ್ಲೇ. ಯಾಕ್ರಿ ಸಾವುಕಾರ್ರೆ, ಯಾಕೆ ಏನಾಯ್ತ್ರಿ? ಜಗಣ ಯಾಕ್ಲಾ ಅವಾಗ್ಲಿಂದ ನಾನು ಕೇಳಿಸ್ಕೊಂತಿದೀನಿ. ಏನ್ಲಾ ಚರ್ಚೆ ಮಾಡ್ತಿರೋದ್ ನೀನು? ಏನಾಯ್ತಲ್ಲ ಸಮಸ್ಯೆ? ಏನ್ ಹೇಳಪ್ಪ? ಏನ್ ಹೇಳ್ಕಣ ಕುಮಾರಣ್ಣ, ಅಲ್ಕಳ ಕುಮಾರಣ್ಣ, ನಾವು ಅಂತ ತಪ್ಪೆಲ್ಲ ಮಾಡಿದೀವಿ. ಏನಂದ್ರೆ ಇಲ್ಲಿ ಹೊಲದ ಪಕ್ಕದಲ್ಲಿ ಎಲ್ಲೋ ಜಾಗ ಇರಲ್ವಲ್ಲ, ಉಕ್ಕಿ ಎಲ್ಲ ಹೊಡೆದಿವಿ. ಎಲ್ಲಾರದನ್ನು ಉಕ್ಕಿ ಎಲ್ಲ ಹೊಡೆದು ಬೆಳೆ ಗಿಳೆ ಎಲ್ಲ ಬೆಳೆದಾರೆ. ಆ ಬೆಳೆ ಬೆಳೆದಿರೋದು ಇದ್ರ ಮೇಲಾಸಿ ನಾವು ಟ್ಯಾಕ್ಟ್ರಿ ಹೊಡ್ಕೊಂಡ್ ಬಂದಿದ್ವಲ್ಲ ಇವ್ರದು ಈ ಸಾವುಕಾರದು. ಅದಕ್ಕೆ ಬಂದ್ಬಿಟ್ಟು ನೀವ್ ಯಾರಿಗೆ ಕೇಳ್ಬಿಟ್ಟು ಟ್ಯಾಕ್ಟ್ರಿ ಓಡಿಸ್ಕೊಂಬಂದ್ರಿ ನೀವು ಹಂಗೆ ಹಿಂಗೆ ಅಂತ ಏನ್ ಅರ್ಧ ಗಂಟೆಯಿಂದ ನನಗೆ ಅವರೆಕಾಳು ಚಲ್ಲಕ್ ಬಿಡ್ತಿಲ್ಲ ಕಣಪ್ಪ. ಹೊಲಕ್ಕೆ ಬಿತ್ತನೆ ಮಾಡಕ್ ಬಿಡ್ತಿಲ್ಲೋ, ಹಂಗ್ ಜಗಳ ಆಡ್ತೈತೆ ಒಂದೇ ಸಮನೆ ಇವಣ್ಣ. ನೀನಾದ್ರೂ ಒಂದ್ರೇಟು ಹೇಳು ಒಳ್ಳೆ ಮಾತಲ್ಲಿ. ನಾನು ಎಷ್ಟಂತ ಹೇಳಣ? ಯಾಕ್ರಿ ಸಾವುಕಾರ ಹಿಂಗ್ ಆಡ್ತಿದ್ರಾ? ಯಾವತ್ತೂ ಇಲ್ದಿರೋರು. ಯಾಕೆ ಏನಾಯ್ತ್ರಿ ಸಾವುಕಾರ ಹಿಂಗ್ ಆಡ್ತಿದ್ರ? ಏನ್ ಮಾಡೋಣ ಹೇಳ್ರಿ ಇವಾಗ? ಎತ್ಲಾಗುನು ಟ್ಯಾಕ್ಟ್ರಿ ಹೊಡ್ಕೊಂಬರಕ್ ಜಾಗ ಇರಲಿಲ್ಲ. ಏನಂದ್ರೆ ಒಂದ್ ಸ್ವಲ್ಪ ನಿಮ್ ಹೊಲದ ಪಕ್ಕದಲ್ಲೇನೋ ಒಂದ್ ಸ್ವಲ್ಪ ಜಾಸ್ತಿ ಜಾಗ ಆದಂಗಿತ್ತು, ಮತ್ತೆ ಬದಿನೂ ಇತ್ತಲ್ಲ. ಹಂಗಾಗಿ ಒಂದ್ ರೇಟು ಚಕ್ರ ಒಂದ್ ಸ್ವಲ್ಪ ಇಳಿದಿರ್ಬೇಕು ಆಟೆಯ. ಅದ್ ಬಿಟ್ರೆ ರಾಗಿ ಏನ್ ತೊಂದ್ರೆ ಆಗಿಲ್ಲ, ಸುಮ್ಕಿರ್ರಿ. ನೀವು ನೋಡಲ್ಲ ಏನಿಲ್ಲ, ಸುಮ್ಕೆ ಬಂದ್ಬಿಟ್ಟು ಚರ್ಚೆ ಮಾಡ್ಬಿಟ್ರೆ ಆಗುತ್ತಾ? ಯಾರು ಹೇಳಿದಾರೆ ನಿಮ್ಗೆ? ಅದಕ್ಕೆ ಅವ್ರ ಮಾತು ಕೇಳ್ಕೊಂಬಂದ್ಬಿಟ್ಟು ಇಲ್ಲಿ ನಮ್ಮ ಹತ್ರ ನೀವು ಚರ್ಚೆ ಮಾಡ್ತಿದ್ದೀರಾ. ಏ ದೇವ್ರೆ, ಇದು ಒಳ್ಳೆ ಸರಿ ಆಗೋಯ್ತಪ್ಪ. ನಾನು ಯಾಕ್ಲಮ್ಮಪ್ಪ ಚರ್ಚೆ ಮಾಡಕ್ ಹೋಗೋಣ? ನಾನು ಇರೋದು ಇದ್ದನ್ಗೆ ಹೇಳ್ತಿದ್ದೀನಿ. ನೀವು ಟ್ಯಾಕ್ಟ್ರಿ ಓಡಿಸ್ಕೊಂಡ್ ಬರೋರು ನನಗೂ ಒಂದು ಮಾತು ಹೇಳ್ಬೇಕಿತ್ತಾನೆ ನೀವು. ಇಲ್ಲ ಫೋನ್ ಇರಲ್ವಾ? ಫೋನ್ ಮಾಡ್ಬಿಟ್ಟೆ ಹೇಳಿದ್ರೆ ಆಗ್ತಿತ್ತಪ್ಪ. ಒಂದು ಫೋನ್ ಮಾಡಿ ಹೇಳಲ್ಲ, ಏನಿಲ್ಲ. ನೀವು ಹಿಂಗೆಲ್ಲ ಮಾಡಿದ್ರೆ ಸರಿ ಆಗುತ್ತೆ, ನೀವೇ ಲೆಕ್ಕ ಹಾಕ್ರಿ. ಯೋ ಅಣ್ಣ, ಎಷ್ಟಲ್ಲಿ ನಿನ್ಗೆ ಹೇಳೋದು? ನಿನಗೇನು ಮಾಡಕ್ ಕೆಲ್ಸ ಇಲ್ವಾ ಏನು ನೀನು? ಅವಾಗ್ಲಿಂದಾನು ನೋಡ್ತಿದ್ದೀನಿ, ಸುಮ್ಕೆ ಬಂದ್ಬಿಟ್ಟು ತಲೆ ತಿಂತಿದ್ಯಾ. ನಮ್ಗೆ ಕೆಲಸ ಮಾಡೋರ್ಗು ಇಲ್ಲಿ ಕೆಲಸ ಮಾಡಕ್ಕೂ ಬಿಡ್ದಂಗೆ. ಹೋಗೋಣ, ಕೆಲಸ ನೋಡ್ಕೊ ಹೋಗೋಣ. ಸುಮ್ಕೆ ತಲೆ ತಿನ್ಬೇಡ ನೀನು. ಏನೋ ಅತ್ಲಾಗಿ ತಪ್ಪಾಯ್ತು ಅತ್ಲಾಗಿ ಏನೋ ಇನ್ನೊಂದ್ ದಿವಸ ನೀನು ಹೇಳ್ತೀವಿ. ನೀನು ಹೊಡ್ಕೊಂಡು ಹೋಗ್ರಲ್ಲ, ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗ್ರಿ ನಮ್ಮ ಹೊಲದಲ್ಲಿ ಅಂದ್ರೂ ನಮ್ ಟ್ಯಾಕ್ಟ್ರಿ ಅಂತೂ ಅಲ್ಲಿ ನಿಮ್ ಹೊಲದಲ್ಲಂತೂ ಬಿಡಲ್ಲ. ನೀನು ಅಷ್ಟೊಂದೆಲ್ಲ ಮಾತಾಡ್ತಿದ್ಯಾ ಅಂದ್ಮೇಲೆ ನಮಗೂ ಗೊತ್ತೈತೆ. ಬಿಡು ಹೋಗ್ಲಿ ಅತ್ಲಾಗಿ. ನಮ್ ಕೆಲ್ಸ ಐತೆ, ಕೆಲಸ ಮಾಡಕ್ ಬಿಡಪ್ಪ. ನೀನು ಸುಮ್ನೆ ತಲೆ ತಿನ್ಬೇಡ ನೀನು. ನೋಡ್ದ
ನಾನು ಹೇಳ್ದೆ ತಾನೇ ನಿನಗೆ, ಯಾರೋ ಚರ್ಚೆ ಮಾಡ್ತಿದಾರ ಕಣಜ ಹೊಲದಲ್ಲಿ, ಬಾರಜ ಬಾರಜ ಅಂತ ಕರೆದ್ರು ನೀನು ಯಾರು ಇಲ್ ಕಣೆ. ಸುಮ್ಕಿರು, ಅಕ್ಕಿಗಳನ್ನ ಓಡಿಸ್ತಿದಾರೆ ಯಾರೋ, ಸುಮ್ಕಿರು ಸುಮ್ಕಿರು ಅಂತ ಸುಮ್ನಾಗಸ್ತೆ. ನೋಡಿದ್ರಿ ಆ ಕುಮಾರಣ್ಣ ಜಗಣ್ಣ ಇವ್ರು ಸಾವುಕಾರ ಹತ್ರ ಏನೋ ಜಗಳ ಮಾಡ್ತಿರಂಗಿದಾರೆ, ಏನೋ ಚರ್ಚೆ ಮಾಡ್ತಿದ್ದಾರೆ ಒಬ್ರಿಗೊಬ್ರು. ಅದೇನ್ ಹೋಗ್ ಬಿಡಿಸೋಗು. ಏ ದೇವ್ರೆ, ಇವ್ರಿಗೆ ಏನಾಯ್ತಂತ ಕಾಣನಪ್ಪ ಇವರಿಗೆ. ಲೈ ಪಾಪ ಜಗಣ್ಣ, ಸಾವುಕಾರೆ ಸುಮ್ಕಿರಿ ಸಾವುಕಾರೆ, ಯಾಕ್ರಿ ಸಾವುಕಾರೆ ಹಿಂಗ್ ಚರ್ಚೆ ಮಾಡ್ತಿದ್ದೀರಾ ಒಬ್ರಿಗೊಬ್ರು? ಅಲ್ಲ, 4 ಜನಕ್ಕೆ ಬುದ್ಧಿವಾದ ಹೇಳೋರಾಗ್ಬಿಟ್ಟು ಅಷ್ಟೊಂದು ಬುದ್ಧಿವಂತರಾಗ್ಬಿಟ್ಟು ನೀವು ಹಿಂಗೆಲ್ಲ ನೀವು ಚರ್ಚೆ ಮಾಡ್ಕೊಂಡ್ಬಿಟ್ಟು ನೀವು ಒಬ್ರಿಗೊಬ್ರು ಇದ್ ಮಾಡ್ಕೊಂಡ್ರೆ ಸರಿ ಆಗುತ್ತಾ? ಅಲ್ಕಳ್ಳ ಪಾಪ ಜಗಣ್ಣ, ಹೊಲ್ದ ಹತ್ರ ನೀನು ಕೆಲಸ ಮಾಡಕ್ ಬಂದಿರೋ ಬಿಟ್ಬಿಟ್ಟು ನೀನು ಚರ್ಚೆ ಮಾಡ್ಕೊಂಡು ನಿಂತಿದ್ಯಲ್ಲ ಮಗ, ನಿನಗ್ ಬುದ್ಧಿ ಬಡವಾ ನಿನಗೆ? ಇಲ್ಲ ಕಣ್ಣು ಸಾಕಜ್ಜಿ, ನಾನು ಸುಮ್ಕೆ ಯಾಕೆ ಚರ್ಚೆ ಮಾಡಕ್ ಹೋಗೋಣ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿದ್ದೀನಿ. ಬೆಳಿಗ್ಗೆ ಇಲ್ಲ ಸೇನೆ ನಮ್ಮ ಕುಮಾರಣ್ಣ ನಾವು ಇಬ್ರಾಳು ಬಂದು ಕಣಜಿ. ಏನಂದ್ರೆ ಒಂದ್ ಸ್ವಲ್ಪ ದಾರಿ ತೊಂದರೆ ಇತ್ತು. ಆ ದಾರಿ ತೊಂದರೆ ಇರೋದ್ರಿಂದ ಏನು ಒಂದ್ ಈಟೆ ಇಟ್ಟು ಬದಿ ಮೇಲೋ ಒಂದ್ ಸ್ವಲ್ಪ ಮೂಲೆಲೋ ಏನೋ ಒಂದ್ ಸ್ವಲ್ಪ ರಾಗಿ ತುಳ್ಕೊಂಡ್ ಬಂದ್ಬಿಟ್ಟೆ ಚಕ್ರ ಅಷ್ಟೇ. ಟ್ಯಾಕ್ಟ್ರಿ ಓಡಿಸ್ಕೊಂಡ್ ಬಂದ ನೀವು ನಮ್ಮ ಕುಮಾರಣ್ಣ. ಅದಕ್ಕೆ ನಾನು ಬಂದ್ಬಿಟ್ಟು ಏನು ಅವಾಗ್ಲಿ ನಾನು ತಲೆ ತಿಂತಿದ್ದಾರೆ. ನನ್ನ ಪಾಡಿಗೆ ನನಗೆ ಕೆಲಸ ಮಾಡಕ್ ಬಿಡ್ತಿಲ್ಲ. ನಾನ್ ನೋಡಿದ್ರೆ ಅವರ ಕಾಳು ಎಲ್ಲ ಬಿತ್ತನೆ ಮಾಡೋದಂತ ನಾನು ಓಡಾಡ್ತಿದ್ದೀನಿ. ಪಾಪ ಇವ್ ನಮ್ಮ ಕುಮಾರಣ್ಣ ಇವ್ ಎತ್ಲಾಗ ಹೋಗಿದ್ದ, ಇವಾಗಿನೂ ಬಂದ್ಬಿಟ್ಟು ಅವನು ಕಾಯ್ಕೊಂಡು ನಿಂತಿದ್ದಾನೆ ಬಿತ್ತನೆ ಮಾಡ್ಲಿ ಅಂತ. ಅಂತದ್ರಲ್ಲಿ ಇವ್ ಅಣ್ಣ ಬಂದ್ಬಿಟ್ಟು ಸುಮ್ಕೆ ತಲೆ ತಿಂತೈತಲ್ಲಜ್ಜಿ. ಹಿಂಗ್ ಮಾಡಿದ್ರೆ ಸರಿ ಆಗುತ್ತಾ ಕೆಲಸ ಮಾಡತ್ತಾವ ಬಂದ್ಬಿಟ್ಟು? ಲೇ ಪಾಪ, ಲೇ ಜಗಣ್ಣ, ಅವರು ಹಿರಿಯವರು ಕಣಪ್ಪ, ತಿಳಿದಿರೋರು ಬುದ್ಧಿವಂತರು, ಸುಮ್ಕಿರು. ಅವ್ರ ಜೊತೆ ನೀನೆಲ್ಲ ಚರ್ಚೆ ಮಾಡಕ್ ಹೋಗ್ಬೇಡ, ಬಿಡ್ಲ ಮಗ. ಆಯ್ತು ಇವಾಗ ಅಲ್ಕಂಡ್ರಿ ಸಾವ್ಕರ್ರೆ, ಯಾಕ್ರಿ ಸಾವ್ಕರ್ರೆ ಆ ಹುಡುಗರ ಮೇಲೆ ಅಷ್ಟೊಂದೆಲ್ಲ ಚರ್ಚೆ ಮಾಡ್ಕೊಂಡು ಹೋಗಿದಿರಿ ನೀವು? ಏನೋ ಅವನೇನ್ ಬೇಕು ಬೇಕು ಅಂತ ಏನಾದ್ರು ಟ್ಯಾಕ್ಟ್ರಿ ಓಡಿಸ್ಕೊಂಡ್ ಬಂದಿದ್ರಿ ಏನೋ ಒಂಥರನಪ್ಪ. ಏನೋ ಅತ್ಲಾಗಿ ಗೊತ್ತಿಲ್ದಾಗೇನೋ ಏನೋ ಒಂದ್ ಸ್ವಲ್ಪ ತಪ್ಪಾಗೈತೆ. ಅದಕ್ಕೇನೇನೆ ನೀವು ಇದನ್ನೇ ಇಟ್ಕೊಂಡ್ಬಿಟ್ಟು ಹಿಂಗೆಲ್ಲ ಹುಡುಗರ ಜೊತೆ ಚರ್ಚೆ ಮಾಡಿದ್ರೆ ಸರಿ ಆಗುತ್ತಾ? ಹೇಳ್ರಿ ನೀವೇ ಒಂದ್ರಿಟು. ಸುಮ್ಕಿರ್ರಿ ಇವಾಗ. ಆಯ್ತು ಅದೇ ಶಂಕರಜ್ಜ, ಏನ್ ಗೊತ್ತೇನು, ನಾನೇನು ಬೇಕು ಬೇಕು ಅಂತ ಅವನ ಹತ್ರ ಹೋಗ್ಬಿಟ್ಟು ಅವ್ನ ಜಗಣ್ಣನ ಹತ್ರ ಮಾಡ್ತಿರೋ ಕೆಲಸ ಬಿಡಿಸ್ಬಿಟ್ಟು ಚರ್ಚೆ ಮಾಡ್ತಿಲ್ಲ. ಹೇಳೋದೊಂದ್ರಿಟ್ಟು ಸಮಾಧಾನದಿಂದ ಕೇಳ್ರಿ ಒಂದ್ರಿಟ್ಟು. ಅಲ್ಕಳ್ಳ, ಇವತ್ತಿನವರೆಗೂ ನಮ್ಮ ಹೊಲದ ಲಾಸ್ ಎಲ್ಲಾದನು ಅವ್ನು ಟ್ಯಾಕ್ಟ್ರಿ ಹೊಡ್ಕೊಂಡ್ ಬಂದಿದ್ದಾನೆ. ಇವತ್ತಿನವರೆಗೂ ನಾನು ಒಂದೇ ಒಂದು ಬಾಯಿ ಬಿಟ್ಟು ಒಂದೇ ಒಂದು ತುಟಿಕ್ ಪಿಟ್ಟಿಕ್ ಅಂತ ಮಾತಾಡಿರಲಿಲ್ಲ. ಕೇಳ್ಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ ಅವನಿಗೆ ಜಗಳನೇ ಆಡಿರ್ಬೇಕು, ಅವನ ಜೊತೆ ಚರ್ಚಾನೆ ಮಾಡ್ತಿರ್ಬೇಕು ನಾನು. ಆದ್ರೂ ನಾನು ಸತ್ಯನೇ ಹೇಳ್ತಿರೋದು. ಅವನ ಮೇಲೆ ನನ್ಗೇನು ದ್ವೇಷನೂ ಇಲ್ಲ, ಅವನ ಮೇಲೆ ನನ್ಗೇನು ಹೊಟ್ಟೆ ಕಿಚ್ಚುನೂ ಇಲ್ಲ. ಅಲ್ಲ, ಅಲ್ಲಿ ಹೊಲದ ಮೇಲೆ ಇವ್ನು ಟ್ಯಾಕ್ಟ್ರಿ ಓಡಿಸ್ಕೊಂಡ್ ಬಂದಿದ್ದ ಅಂತಾನೆ. ಓಡಿಸ್ಕೊಂಡ್ ಬಂದಿರೋದು ಬಂದ್ಬಿಟ್ಟು ಇಲ್ಲ ಮಂತವಲೋ ಇಲ್ಲ ಅಕ್ಕಪಕ್ಕದಲ್ಲೋ ಯಾರಿಗಾರದನೋ ಇಲ್ಲ ನಾನು ಸಿಕ್ಕಿದಾಗ ಏನಾದ್ರು ಹೇಳೋಗ್ಬೇಕಿತ್ತಾನೆ. ಹಿಂಗ ಆಯ್ತು ಕಣ್ರಿ ಗೌಡ್ರೆ ಒಂದ್ರಿಟ್ಟು. ಸಮಾಧಾನ ಮಾಡ್ಕೊಳ್ರಿ, ನಾನೇ ಬೇಕಾದ್ರೆ ರೆಡಿ ಮಾಡ್ತೀನೋ. ಏನೋ ಒಂದು ಮಾತು, ಒಂದು 4 ಮಾತು ಹೇಳೋಗಿದ್ರೆ ಸಾಕು. ಅದನ್ನ ಬಿಟ್ಬಿಟ್ಟು ಇವನು ಏನು ಹೇಳ್ದಂಗೆ ಈಗ ಮಾತಾಡ್ಸಕ್ ಬಂದ್ರೆ ಸುಮ್ಕೆ ನಮ್ಮೇಲೆಲ್ಲ ರೇಗಾಡೋದು, ಹೆಂಗ್ ಬೇಕಂಗ್ ಮಾತಾಡಿದ್ರೆ ಸರಿ ಆಗುತ್ತೆಲ್ಲ ಶಂಕರಪ್ಪ. ನೀನೇ ಹೇಳೋ ಒಂದ್ರಿಟ್ಟು. ಇದಕ್ಕೆಲ್ಲ ಮಾತಾಡೋದಕ್ಕೆ ನಿನ್ಕಿಂತ ರಂಗಾಜಿ ಇರ್ಬೇಕಿತ್ತು. ಅವ್ನು ಚೆನ್ನಾಗ್ ಬೈಯೋನು ಇವ್ರಿಗೆ. ಸಾವ್ಕಾರ್ರೆ ಆಯ್ತು ಹೋಗ್ರಿ. ಏನೋ ಪಾಪ ತಿಳಿದವರು ಹುಡುಗರು ಏನೋ ಇವತ್ತು ಗೊತ್ತಿಲ್ಲ, ಏನೋ ಪಾಪ ಅರ್ಜೆಂಟ್ ಆಗಿ ಏನೋ ಬಿತ್ತನೆ ಮಾಡ್ಬೇಕಿತ್ತಲ್ಲ, ಅದಕ್ಕೆ ಬಂದ್ಬಿಟ್ಟಿದ್ದಾರೆ. ಆಯ್ತು, ಇನ್ಮೇಲಿಂದ ಈ ತಪ್ಪೇನ್ ನಡೆಯಲ್ಲ. ಆಯ್ತು ಹೋಗ್ರಿ ಸಾವ್ಕಾರ್ರೆ, ಆಯ್ತು ಇವಾಗ. ಏನಾಚೆ ಹುಡುಗರು ತಪ್ಪು ಮಾಡಿದಾರಂತ ಏನು ಮಾತಾಡ್ಬೇಡ್ರಿ. ಎಲ್ಲ ಒಂದೇ ಊರವ್ರು ಆಗ್ಬಿಟ್ಟು ಹಿಂಗೆಲ್ಲ ನಾವು ಚರ್ಚೆ ಮಾಡ್ಕೊಂಡು ನಿಂತ್ಕೊಬಿಟ್ರೆ ಆಗುತ್ತೇನ್ರಿ ಸಾವ್ಕಾರ್ರೆ? ಇವತ್ತು ನಾವು ನಿಮ್ಮ ಹೊಲದಲ್ಲಿ ಬಂದಿದೀವಿ, ನೀವು ನಾಳೆ ನಮ್ಮ ಹೊಲಕ್ಕೆ ಬರ್ಬೇಕು. ಒಬ್ರಿಗೊಬ್ರು ನಾವು ಅರ್ಥ ಮಾಡ್ಕೊಂಡು ಓಡಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಚರ್ಚೆ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಆಗುತ್ತಾ? ನಮ್ಮನ್ನ ನೋಡ್ಬಿಟ್ಟು ಕಿರಿ ಮಕ್ಳುಗಳು ಹಿಂಗೆ ಕಲಿತಾರೆ. ಅದನ್ನ ಬಿಟ್ಬಿಟ್ಟು ನಾವು ಹಿಂಗೆಲ್ಲ ನಾವು ಚರ್ಚೆ ಮಾಡಿದ್ರೆ ಒಳ್ಳೇದಾಗಲ್ಲ, ಯಾರಿಗೂ ಕೂಡ ಒಳ್ಳೇದು ಆಗಲ್ಲ. ಆಯ್ತು ಬಿಡ್ರಿ, ನಮ್ಮ ಹುಡುಗರಿಗೆ ಹೇಳ್ತೀನಿ, ಕುಮಾರಣ್ಣಂಗೂ ಹೇಳ್ತೀನಿ, ನಮ್ಮ ಜಗಪ್ಪಂಗೂ ಹೇಳ್ತೀನಿ. ಇನ್ನೊಂದ್ ದಿವಸ ಇವೆಲ್ಲ ತಪ್ಪೇನು ಮಾಡಲ್ಲ ಬಿಡ್ರಿ. ಆಯ್ತು ಇವಾಗ ಹೋಗ್ಲಿ. ಸರಿ ಕಣಮ್ಮ, ಆಯ್ತು. ಏನ ನೀವು ಹಿರಿಯವ್ರು ಹೇಳ್ತಿದ್ದೀರಾ ಅಂತ ಏನೋ ಇವತ್ತು ಸುಮ್ಕಾಗಿ ಹೋಗ್ತಿದ್ದೀನಿ. ನಾನೇನು ಯಾವತ್ತೂ ಏನು ಅವನ ಮೇಲೇನು ರೇಗಾಡಕ್ಕೂ ಹೋಗಿಲ್ಲ, ಬೈಯೋದಕ್ಕೂ ಹೋಗಿಲ್ಲ. ಅವನು ಒಂದ್ ಸ್ವಲ್ಪ ಜಂಬದ್ ಮಾತಾಡ್ದ ಇವತ್ತು. ಅದಕ್ಕೆ ನನಗೂ ಒಂದ್ ಸ್ವಲ್ಪ ಬಲು ಬೇಜಾರಾಗೋಯ್ತು. ನಾವೇನೋ ನಮ್ಮ ಹುಡುಗರು ಅಂತ ಒಂದು ಇದರಿಂದ ಇದ್ರೆ ಅವರು ಹೆಂಗ್ ಬೇಕಂಗೆ ಮಾತಾಡೋದ್ ಕಲ್ತಿದಾರೆ ಕಣಜಿ. ಅದೇ ನನಗ್ ಬೇಜಾರಾಗಿದ್ದು, ಬಲು ಬೇಸರ ಆಗಿದ್ದು. ಸರಿ ಕಣ, ಆಯ್ತು ಬಿಡ್ರಿ. ಅವನೇ ದೊಡ್ಡವನಾಗ್ಲಿ, ಇನ್ನೇನ್ ಮಾಡಕ್ಕಾಗುತ್ತೆ ಅತ್ಲಾಗಿ. ಇನ್ನೊಂದ್ ದಿವಸ ಏನು ನಾನೇನು ಹಂಗೆಲ್ಲ ಮಾತಾಡಕ್ ಹೋಗಲ್ಲ. ಅವನೇ ಒಂದ್ ಸ್ವಲ್ಪ ತಿಳಿದು ನೋಡಿ ಅದೆಲ್ಲ ಹೋಗ್ಬೇಕು, ಟ್ಯಾಕ್ಟ್ರಿ ಎಲ್ಲ ಹೊಡ್ಕೊಂಡು ಹೋಗ್ಲಿ. ನಾನೇನು ನಮ್ಮ ಹೊಲದ ಮೇಲೆ ಅಷ್ಟೇನು ಟ್ಯಾಕ್ಟ್ರಿ ಹೊಡ್ಕೊಂಡ್ ಬರಬೇಡ ಅಂತ ನಾನೇನು ಹೇಳ್ತಿಲ್ಲ, ಇವತ್ತೂ ಹೇಳಲ್ಲ, ಮುಂದೇನು ಹೇಳಲ್ಲ. ನಾನು ಹೊಡ್ಕೊಂಡ್ ಬರ್ಲಿ. ಏನ್ ಸಾಯ್ಬೇಕಾದ್ರೆ ಯಾರು ಏನು ಒತ್ಕೊಂಡು ಹೋಗಲ್ಲ. ಎಲ್ಲಾರು ಹೋಗೋದಲ್ಲ, ನಾವೆಲ್ಲ ಗುಂಡಿ ಒಳಿಕೆನೇನು ಹೋಗೋದು, ಏನು ಒತ್ಕೊಂಡು ಹೋಗಲ್ಲ, ಏನು ಇಲ್ಲ. ಆದ್ರೆ ಒಂದ್ ಸ್ವಲ್ಪ ಬೆಳೆಗಿಳೆ ಬೆಳೆದಿರ್ಬೇಕಾದ್ರೆ ಒಂದ್ ಮಾತು ಕೇಳ್ಕೊಂಡ್ಬಿಟ್ಟು ಎಲ್ಲ ಹೋಗೋಣ ಏನು ಎತ್ತ ಅಂತ ನೋಡ್ಕೊಂಡು ಅವ್ರೆ ಒಂದ್ ಸ್ವಲ್ಪ ಗಾಡಿ ಹೊಡ್ಕೊಂಡ್ ಬಂದ್ಬಿಟ್ರೆ ಅಷ್ಟೇ. ಇನ್ನೇನು ನಾನು ಹೆಂಗ್ ಬೇಕಂಗೇನು ಮಾತಾಡ್ತಿಲ್ಲ ಅವ್ರಿಗೇನು. ಸುಮ್ನೆ ಕೆಲಸ ಮಾಡಕ್ ಬಿಡದಲ್ಲೇ ಬಂದ್ಬಿಟ್ಟು
ಏನು ಒಂದು ಚಕ್ರ ಹೋಗೈತೆ ಅಷ್ಟೇ. ಅದು ನನ್ನೇನು ಹಿಡ್ಕೊಂಡ್ಬಿಟ್ಟು ಏನು ಅವಾಗ್ಲಿಂದನೂ ತಲೆ ತಿಂತೈತೆ. ಹ್ಞೂ ಹೋಗ್ಲಿ ಬಿಡ್ಲಾ ಅತ್ಲಾಗಿ ಲೈ ಜಗಣ ಸುಮ್ಕಿರೋ ಅತ್ಲಾಗಿ. ಅದೇನ್ ಮಾತಾಡ್ಕೊಂಡು ನಿನ್ಕಣ್ತೀಯ? ಬಾ ಕೆಲಸ ನೋಡ್ ಬಾರೋ ಅತ್ಲಾಗಿ. ಹ್ಞೂ ಸಾಕಜ್ಜಿ ಶಂಕರಜ್ಜ ಏನು ಹೊಲ್ತಾವಿಂದ ಬಂದ್ರಿ ಅಂದ್ರಿ? ಇಲ್ಲ ಹೂ ಕಡ್ಲ ಪಾಪ ಹೊಲ್ತಾವಿಂದಾನೆ ಬಂದು ಇನ್ನೇನು ಮಾಡೋಣ ಹೇಳಪ್ಪ. ಹ್ಞೂ ಈ ನಮ್ಮ ಸಾಕಜ್ಜಿ ಐತಲ್ಲ, ನನ್ಗೇನು ಕೇಳಿಸ್ಲಿಲ್ಲ. ನಮ್ಮ ಸಾಕಜ್ಜಿ ಕೇಳಿಸ್ಕೊಂಡು ಯಾರೋ ಚರ್ಚೆ ಮಾಡ್ತಿರೋರೆ ಬಾರಜ ಇಲ್ಲಿ ಹೋಗಿ ಬರೋಣ, ನಮ್ಮ ಜಗಣ್ಣನ ಶಬ್ದ ಇದ್ದಂಗೆ ಐತೆ ಮಾತಾಡ್ತಿರಂಗಿದ್ದಾನೆ ಅಂತ ಬಂದು ಕರ್ಕೊಂಬಂದ್ರು. ನೋಡಿದ್ರೆ ಇವನೇ ಇದ್ದಾನೆ. ಹ್ಞೂ ಆಯ್ತು ಇವಾಗ ಎಷ್ಟು ಮಾತಾಡಿದ್ರು ಅಷ್ಟೇನೆ, ಸುಮ್ಕೆ ಪ್ರಯೋಜನ ಇಲ್ಲ. ಕೆಲಸ ನೋಡ್ರಪ್ಪ ಅತ್ಲಾಗಿ. ಹ್ಞೂ ಏನು ಅವರೇ ಕಾಳು ಹಾಕ್ತಿದ್ದೀರನ್ರಪ್ಪ ಹೊಲಕ್ಕೆ? ಶಂಕರಜ್ಜ ಅತ್ಲಾಗಿ ಇನ್ನೇನ್ ಮಾಡೋಣ, ಅವ್ರೆ ಕಾಳು ಹಾಕನಂತಾನೆ ಕರ್ಕ ಬಂದು ಆಗ್ತಿದ್ದು. ಅದಕ್ಕೇನೆ ಅಣ್ಣ ಏನು ಒಂದ್ ಸ್ವಲ್ಪ ಇದಾಗಿದ್ದಕ್ಕೇನೆ ಏನ್ ಅವಾಗ್ಲಿಂದ ಮಾತಾಡ್ತೈತೆ. ಹ್ಞೂ ಹೋಗ್ಲಿ ಬಿಡ್ಲಾ ಪಾಪ ಅತ್ಲಾಗಿ. ಹ್ಞೂ ಬಾರೆ ಹೋಗೋಣ ಬಾರೆ ನಾವು. ಹ್ಞೂ ಇನ್ನೇನು ಒತ್ತಾಯ್ತು ಮಂತಾವಲೆ ಹೋಗೋಣ ಬಾ ಸೀದಾ ಅತ್ಲಾಗಿ. ಪಾಪ ಅದೇನ್ ಕೆಲಸ ನೋಡ್ಕೊಂಡ್ ಬರೋಲ್ಲ ನೀವುನು. ಹ್ಞೂ